ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ತಲೆಗ್ ಮಾತ್ರ ರುಮಾಲು. ರಾಮು ರಾಮು, ಎಲ್ಲಿ ಹೋದ ಇವನು ಬೆಳಿಗ್ಗೆನೆ? ಏನಕ್ಕ, ಏನ್ ಸಮಾಚಾರ? ಸಮಾಚಾರ ಹೇಳ್ತೀನಿ, ನೀನ್ ಯಾಕಿಷ್ಟು ಏದುಸಿರು ಬಿಟ್ಕೊಂಡು ಬರ್ತಿದೀಯ ಅದನ್ನ ಮೊದಲು ಹೇಳು. ಅಕ್ಕ, ನಮ್ಮ ಕಾಲೇಜಲ್ಲಿ ಮುಂದಿನ ತಿಂಗಳು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಗ್ರ್ಯಾಂಡ್ ಸ್ಕೇಲಲ್ಲಿ ಒಂದು ಫಂಕ್ಷನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಕಣಕ್ಕ. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿ ಬೆಳಗ್ಗೆನೆ ಭೇಟಿ ಮಾಡಿ ಮಾತಾಡ್ತಾ ಇದ್ವಿ. ಯಾರ್ ಏನೇನ್ ಕೆಲಸ ಮಾಡ್ಬೇಕು ಅಂತಲಾ? ಕೆಲಸ ಯಾರು ಮಾಡಬೇಕು ಅನ್ನೋದು ಸರಿ ಅಕ್ಕ, ಅದಕ್ಕಿಂತ ಮುಖ್ಯವಾಗಿ ಕೆಲಸಗಳ ನಿರ್ವಹಣೆ ಜವಾಬ್ದಾರಿ ಯಾರು ತಗೋಬೇಕು ಅನ್ನೋದು ಮುಖ್ಯ ಅಲ್ವಾ? ಹೌದು, ಅದೇ ತುಂಬಾ ಮುಖ್ಯವಾದ್ದು ರಾಮು. ಈ ಬಗ್ಗೆನೇ ಚರ್ಚೆ ನಡೀತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ವಹಿಸ್ಕೊಂಡ್ರು. ಆದರೆ ಒಬ್ಬ ಮಾತ್ರ ಏನು ಕೆಲಸ ಹೇಳಿದ್ರು ಅದು ನನ್ನ ಕೈನಲ್ಲಿ ಒಬ್ಬನಿಗೆ ಆಗಲ್ಲ, ಇನ್ಯಾರಾದ್ರೂ ಇರಲಿ ಅಂತ ಏನಾದರೂ ಒಂದು ನೆಪ ಹೇಳ್ತಾನೆ ಇದ್ದಕ್ಕ. ಅಂಥವ್ರನ್ನ ಯಾವ ಕೆಲ್ಸಕ್ಕೂ ಸೇರಿಸ್ಕೊಳ್ಳೇಬಾರ್ದು ಕಣೋ ರಾಮು, ಆಗ ಒಂಥರ ನಿರಾಳ ಆಗ್ಬಿಡುತ್ತಲ್ವಾ. ಆದ್ರಕ್ಕ ಅವನ್ ಕೇಳ್ಬೇಕಲ್ಲ, ಅವನಿಗೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಓಡಾಡೋದಕ್ಕೆ ರೆಡಿ. ಅವನು ಹೆಸರು ಬೇಕು, ಕೆಲಸ ಮಾತ್ರ ಬೇಡ ಅವನಿಗೆ. ಸರಿ ಆಯ್ತು, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ತಲೆಗೆ ಮಾತ್ರ ರುಮಾಲು ಅನ್ನೋ ಹಾಗೆ ಇಂಥವ್ರು ಬೇಕಾದಷ್ಟು ಜನ ಇರ್ತಾರೆ ಬಿಡು. ಏನಕ್ಕ ಅದು ನೀನು ಹೇಳಿದ ಗಾದೆ? ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ತಲೆಗೆ ಮಾತ್ರ ರುಮಾಲು ಅಂತ. ಗಾದೆ ಒಳ್ಳೆ ಪ್ರಾಸಬದ್ಧವಾಗಿ ಚೆನ್ನಾಗಿದೆ ಅಕ್ಕ, ಆದ್ರೆ ನನ್ನ ತಲೆಗೆ ಮಾತ್ರ ಅದರ ಅರ್ಥ ಹೊಳಿತಾನೆ ಇಲ್ವಲ್ಲ. ಅಂದ್ರೆ ಗಾದೆಯ ಅರ್ಥ ಅಂತರಂಗ ಬಹಿರಂಗ ಎಲ್ಲ ನಾನೀಗ ನಿನಗೆ ಹೇಳಬೇಕು ಅಂತ ನಿನ್ನ ಮಾತಿನ ಅರ್ಥ ಅಲ್ವಾ? ಮತ್ತಿನ್ನೇನಕ್ಕ, ಬೇಗ ಬೇಗ ಹೇಳುವಂತಹವಳಾಗು. ಸಾಕಪ್ಪ ನಿನ್ನ ನಾಟಕೀಯ ಸಂಭಾಷಣೆ. ಓಕೆ ಅಕ್ಕ, ಗಾದೆಯ ಅರ್ಥ ನನಗರ್ಥ ಆಗೋ ಹಾಗೆ ಹೇಳಕ್ಕ ಪ್ಲೀಸ್. ರಾಮು, ಈಗ ಸಾಮಾನ್ಯವಾಗಿ ಈ ಮದುವೆ ಮನೆಗಳಲ್ಲಿ ನೀನು ಗಮನಿಸಿರ್ಬೋದು, ಕೆಲವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ತಾರೆ. ಗಡಿಬಿಡಿಯಾಗಿ ಎಲ್ಲರ ಹತ್ರ ಮಾತಾಡ್ತಾ ಇರ್ತಾರೆ, ಏನೋ ಕೈ ತುಂಬ ಕೆಲಸ ಇದೆ ಅನ್ನೋ ಹಾಗೆ ಓಡಾಡ್ತಿರ್ತಾರೆ. ನೋಡಿದ್ಯಾ? ಪಾಪ, ಯಾರೋ ಹೆಣ್ಣಿನ ಕಡೆಯವರೇ ಇರಬೇಕು ಹಾಗೆ ಓಡಾಡಬೇಕು ಅಂದರೆ. ಇಲ್ಲ ಕಣೋ, ಅಲ್ಲೇ ಇರೋದು ಪಾಯಿಂಟು. ನಿನ್ನ ಹಾಗೇನೆ ಅವ್ರನ್ನ ನೋಡಿದವ್ರು ಎಲ್ಲರೂ ಕೂಡ ಯಾರೋ ಹೆಣ್ಣಿನ ಕಡೆಯವ್ರು ಇರಬಹುದು ಅಂತ ಅಂದ್ಕೊಳ್ಳೋರು. ಇನ್ನು ಕೆಲವರು ಹೆಣ್ಣಿನ ಕಡೆಯವರೇನೆ ಇವ್ರು ಯಾರೋ ಗಂಡಿನ ಕಡೆಯವ್ರು ಇರಬಹುದು ಅಂತ ಅಂದ್ಕೊಳ್ಳೋದು. ಹೆಣ್ಣಿನ ಕಡೆಯವರೋ ಗಂಡಿನ ಕಡೆಯವರೋ ಯಾರ ಕಡೆಯವರೋ ಆಗಿರ್ಲೇಬೇಕಲ್ವೇನಕ್ಕ? ಹಾಗಲ್ಲ, ಯಾರ ಕಡೆಯವರು ಒಬ್ಬರಿಗೆ ಸ್ವಲ್ಪ ಪರಿಚಯನೂ ಇದ್ದಿರಬಹುದು ಅಥವಾ ಇಲ್ಲದೇನೂ ಇರಬಹುದು, ಅಥವಾ ಮದುವೆ ಮಾಡಿಸ್ತೀವಿ ಅಂತ ನಾಟಕ ಮಾಡೋ ಏಜೆಂಟರುಗಳ ತರಹನೂ ಇರಬಹುದು. ಅಂಥವರು ಹೆಣ್ಣಿನ ಕಡೆಯವ್ರಿಗೂ ಸಹಾಯಕರಾಗಿ ಕೆಲಸ ಮಾಡೋದಿಲ್ಲ, ಗಂಡಿನ ಕಡೆಯವ್ರಿಗೂ ಸಹಾಯಕರಾಗಿ ಕೆಲಸ ಮಾಡಲ್ಲ. ಬದಲಾಗಿ ಎಲ್ಲರ ಗಮನ ಸೆಳೆಯೋ ಹಾಗೆ ಅಲಂಕಾರ ಮಾಡಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡೋ ಹಾಗೆ ನಟಿಸ್ತಾ ಯಾವ ಕೆಲಸನೂ ಮಾಡದೆ ಓಡಾಡ್ತಾ ಇರ್ತಾರೆ. ಒಂಥರ ಶೋ ಮಾಡೋ ಪೋಸಿಂಗ್ ಪಾರ್ಟಿಗಳು ಅಂತ ಅನ್ಬೋದು. ಇಂಥವ್ರು ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ, ಆದರೆ ತಾವೇ ಎಲ್ಲ ಮಾಡ್ತಿರೋದು ಅನ್ನೋ ಹಾಗೆ ನಾಟಕ ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ಕೆಲಸ ಬೇಡ, ಜವಾಬ್ದಾರಿ ಬೇಡ, ಯಜಮಾನಿಕೆ ಮಾತ್ರ ಬೇಕು, ತಾವೇ ಅಲ್ಲಿ ತುಂಬಾ ಮುಖ್ಯವಾದವರು ಅನ್ನೋ ಬಿಟ್ಟಿ ಪ್ರಚಾರ ಬೇಕು ಅಲ್ವೇನಕ್ಕ? ಸರಿಯಾಗಿ ಹೇಳಿದೆ ರಾಮು. ಮತ್ತೆ ಇಂಥವರು ದುಡ್ಡು ಕಾಸಿರೋ ಶ್ರೀಮಂತರಾಗ್ಬಿಟ್ರಂತೂ ಮುಗುದೇ ಹೋಯ್ತು ಕಥೆ. ಅವ್ರ ಮೆರೆದಾಟ ಯಾಕೆ ಹೇಳ್ತೀಯ? ಅಕ್ಕ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅರ್ಥ ಆಯ್ತು, ತಲೆಗೆ ಮಾತ್ರ ರುಮಾಲು ಅಂದ್ರೆ ಏನಕ್ಕ ಅರ್ಥ? ಅಂದ್ರೆ ಅಂತರಾರ್ಥ? ರಾಮು, ಈಗ ರುಮಾಲ್ ಸುತ್ಕೊಂಡು ಓಡಾಡೋರನ್ನ ನೀನ್ ನೋಡಿದೀಯಾ? ಅಕ್ಕ, ಈಗಿನ ಕಾಲದಲ್ಲಿ ಯಾರಕ್ಕ ರುಮಾಲ್ ಸುತ್ಕೋತಾರೆ? ಮದುವೆನಲ್ಲಿ ನೋಡಿದ್ದೀನಿ, ವರನಿಗೆ
ರುಮಾಲನ್ನು ಸುತ್ತಾ ಇದ್ರು. ಆದರೆ ಈಗ ವರನಿಗೂ ರೆಡಿಮೇಡ್ ಪೇಟ ಬಂದ್ಬಿಟ್ಟಿದೆಯಲ್ಲಕ್ಕ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಹಾಕಿರ್ತಿದ್ರಲ್ಲ, ಆ ಫೋಟೋಗಳಲ್ಲಿ ನೋಡಿದ್ದೀನಿ. ಜರಿ ಹಂಚಿರೋ ಭರ್ಜರಿ ರುಮಾಲನ್ನು ಸುತ್ತಕೊಂಡು ಜರ್ಬಾಗಿ ಸೂಟು ಅಥವಾ ಪಂಚೆ ಕೋಟು ಹಾಕ್ಕೊಂಡು ಟೈ ಕಟ್ಕೊಂಡು ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ನಿಂತಿರ್ತಿದ್ದವ್ರನ್ನ. ಈಗೊಂದು 50 ವರ್ಷಗಳ ಹಿಂದೆನೂ ಗಂಡಸರು ಈ ರುಮಾಲ್ ಕಟ್ಕೊಳ್ಳೋದು ತುಂಬ ಸಾಮಾನ್ಯವಾಗಿತ್ತು. ಮತ್ತು ಮಹಾರಾಜರ ದರ್ಬಾರ್ಗೆ ಹೋಗಬೇಕಾದ್ರೆ ಅಸೆಂಬ್ಲಿ ಸದಸ್ಯರೆಲ್ಲ ಕೋಟು ರುಮಾಲು ಕಡ್ಡಾಯವಾಗಿ ಹಾಕೋಬೇಕಿತ್ತಂತೆ ಕಣೋ. ಮತ್ತೆ ಕಾಲೇಜ್ ಪ್ರೊಫೆಸರ್ಸು ಲೆಕ್ಚರರ್ಸು ಅಷ್ಟೇ ಏಕೆ, ಪಾಠ ಮಾಡೋವಂತಹ ಎಲ್ಲ ಮೇಷ್ಟ್ರುಗಳು ರುಮಾಲ್ ಹಾಕೋತಾ ಇದ್ರು ಅಲ್ವಾ? ಯಾಕಿರ್ಬೋದು ಹೇಳು? ಇನ್ಯಾಕೆ, ತಲೆಗೆ ರಕ್ಷಣೆ, ಒಂದು ಥರ ಸ್ಟೈಲ್ ಆಗಿ ಬೇರೆಯವ್ರಿಗಿಂತ ವಿಶೇಷವಾಗಿ ಕಾಣುತ್ತೆ ಅಂತ ಇರಬೇಕು. ನೀನು ಸರಿಯಾಗಿಯೇ ಹೇಳಿದೆ ಕಣೋ. ಮತ್ತು ಈ ರುಮಾಲ ಅನ್ನೋ ಪದ ಹೇಗೆ ಬಂದಿರ್ಬೋದು ಅಂತ ನಮ್ಗೆ ಯೋಚನೆ ಆಗುತ್ತಲ್ವಾ? ಇದರ ಮೂಲ ರೋಮ ಅನ್ನೋದ್ರಲ್ಲೇ ಇದೆ. ರೋಮ ಅಂದ್ರೇನು? ಕೂದಲು. ರೋಮಾಲ ಅಂದರೆ ಕೂದಲು ಮನೆ ಅಂತ ಅರ್ಥ ಅಂತೆ. ಈ ಕೂದಲು ಮನೆ ಯಾವುದು? ಕೂದಲನ್ನೆಲ್ಲ ಮುಡಿ ತೆಗೆಯುವಂಥ ಮನೆಯೂ ಆಗಬಹುದು, ಅಥವಾ ನಮ್ಮ ತಲೆ ತುಂಬ ಕೂದಲಿರುತ್ತಲ್ಲ, ಆ ಕೂದಲಿಗೆ ರಕ್ಷಣೆಯಾಗಿ ಸುತ್ತಕೊಳ್ಳೋ ಅಂಥ ವಸ್ತ್ರ ರುಮಾಲು ಅಂತ ಅರ್ಥ. ಆದರೆ ಮುಖ್ಯವಾಗಿ ರುಮಾಲು ಹಾಕ್ಕೊಂಡಿರೋ ವ್ಯಕ್ತಿ ಮುಖ್ಯವಾದವನು ಅನ್ನೋದನ್ನು ಇದು ಸೂಚಿಸ್ತಾ ಇತ್ತಂತೆ. ಅಂದರೆ ರುಮಾಲು ಒಂದು ರೀತಿ ಗೌರವ ಘನತೆಯ ಸಂಕೇತವಾಗಿತ್ತು. ಅದಕ್ಕೆ ಕಣೋ ರಾಮು, ಈಗಲೂ ಮದುವೆ ಗಂಡಿಗೆ ರುಮಾಲು ಹಾಕೋದು, ಮತ್ತು ಸನ್ಮಾನ ಮಾಡೋರಿಗೆಲ್ಲ ರುಮಾಲು ಹಾಕೋದು, ಪೇಟ ತೊಡಿಸೋದು, ಅದರಲ್ಲೂ ಮೈಸೂರು ಪೇಟ ಅಂತಲೇ ಈಗ ಈ ರುಮಾಲಿಗೆ ವಿಶೇಷವಾದ ಸ್ಥಾನ ಇದೆ. ಮತ್ತು ಮೈಸೂರು ಮಹಾರಾಜರಿಗೆ ರುಮಾಲ್ ಸುತ್ತಕೊಡೋ ವ್ಯಕ್ತಿಗಳೇ ಇರ್ತಿದ್ರಂತೆ. ಪೇಟದ ದೇವಯ್ಯ ಅಂತಲೇ ಪ್ರಸಿದ್ಧರಾಗಿದ್ರಂತೊಬ್ರು. ರುಮಾಲ್ ಸುತ್ತೋದು ಒಂದು ಕಲೆ ಕಣೋ, ಎಲ್ಲರಿಗೂ ಬರಲ್ಲ, ಗೊತ್ತಾ? ಹಾಗಾದ್ರೆ ರುಮಾಲ್ ಮಾತ್ರ ಹಾಕೊಂಡು ತಾನು ಮುಖ್ಯವಾದ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋ ನಾಟಕ ಮಾಡೋರನ್ನ ಕುರಿತು ಈ ಗಾದೆಯ ರುಮಾಲು ಸಂಕೇತಿಸುತ್ತೆ ಅಲ್ವೇನಕ್ಕ? ಸರಿಯಾಗಿ ಹೇಳಿದೆ ರಾಮು. ಅಯ್ಯೋ ಅಕ್ಕ, ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ನೋಡು. ನನ್ನ ಫ್ರೆಂಡ್ಸ್ನೆಲ್ಲ ಈಗ ಮತ್ತೊಮ್ಮೆ ಸೇರಿಸ್ಬೇಕು, ಮತ್ತೆ ಸರಿಯಾಗಿ ಜವಾಬ್ದಾರಿಗಳನ್ನೆಲ್ಲ ಹಂಚಬೇಕು. ಬರೀ ರುಮಾಲ್ ಹಾಕ್ಕೊಂಡು ಓಡಾಡೋ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಎಷ್ಟೊಂದು ಕೆಲಸ ಇದೆ ಗೊತ್ತಾ ಅಕ್ಕ. ತಿಂಡಿ ಏನು ಮಾಡಿದ್ಯಾ ಅಕ್ಕ? ತಿಂಡಿ ಆಗ್ಲೇ ರೆಡಿ ಮಾಡಿಬಿಟ್ಟಿದ್ದೀನಿ ಕಣೋ. ಏನಕ್ಕ ತಿಂಡಿ? ರುಮಾಲೆ ರೋಟಿ. ಅದರಲ್ಲೂ ವಿಶೇಷನಾ? ರುಮಾಲ್ ಹಾಗೆ ಸುರುಳಿ ಮಾಡಿಕೊಂಡು ಪದರವಾಗಿ ಬಿಡಿಸ್ಕೊಂಡು ಆಮೇಲೆ ಅದ್ರ ಕಥೆ ಎಲ್ಲ ಈಗ ಬೇಡಕ್ಕ, ಬೇಗ ತಿಂಡಿ ಕೊಡು. ಓಕೆ, ನಿಮ್ ಬಾವನ್ನು ಕರಿಯಪ್ಪ. ಭಾವಾ, ಓ ಮೈ ಡಿಯರ್ ಭಾವಾ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.